ಸರಿಸುಮಾರು ಒಂದು 20ರಿಂದ 25 ಸಾವಿರ ಜನರಷ್ಟು ಕೂಡ ಇಲ್ಲಿ ಏನು ಕಾರ್ಯಕ್ರಮವನ್ನ ಅಟೆಂಡ್ ಮಾಡ್ಬೋದು. ಈ ಜನ ನೋಡ್ಕೊಂಡು ಹಾಕ್ತೀವಿ ಮೇಡಮ್. ಚುನಾಯಿಗೆ ಸ್ಟಾರ್ಟಿಂಗ್ ಅಂಕರ ಒಂದು 26 kg ಒಂದು ಪ್ಯಾಕೆಟ್ ಹಾಕ್ತೀನಿ ಫಸ್ಟ್ಗೆ. ಮತ್ತು ಜನ ಹೆಂಗೆ ಬರ್ತಾರೆ ಹಂಗೆ ಮಾಡಿಕೊಡ್ತೀನಿ. ಬಿಜಾಪುರ ಗೋಲಗುಮ್ಮಟವನ್ನು ಹೊರತುಪಡಿಸಿದ್ರೆ ಇಡೀ ಏಷ್ಯಾದಲ್ಲೇ ಅತ್ಯಂತ ದೊಡ್ಡ ಗುಮ್ಮಟ ಇದಾಗಿದೆ. ಸುಮಾರು 1500ಕ್ಕೂ ಹೆಚ್ಚು ಜನರು ಈ ಒಂದು ಏನು ಭೋಜನಾಲಯದಲ್ಲಿ ಕುಂತು ಪ್ರಸಾದವನ್ನು ಸ್ವೀಕರಿಸಬಹುದು. ಎಲ್ಲ ದೇಶದ ಎಲ್ಲ ಮೂಲೆಗಳಲ್ಲೂ ದೇಶದ ಎಲ್ಲ ಭಾಗಗಳಿಗೂ ಶರಣರು ಹರಿದು ಹಂಚಿ ಹೋದರು ಅಂತಂದು ಇತಿಹಾಸದ ಪುಟಗಳಲ್ಲಿ ಇಲ್ಲಿವರೆಗಾದರೂ ದಾಖಲಾಗಿದೆ. ಗ್ರಂಥಾಲಯದಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಪುಸ್ತಕಗಳು ಇಲ್ಲಿ ಲಭ್ಯ ಇದ್ದಾವೆ. ಫಗು ಹೊಳಕಟ್ಟಿಯವರ ಎಲ್ಲ ವಚನ ಸಾಹಿತ್ಯದ ಸಂಪುಟಗಳು, ಅವರ ಸಮಗ್ರ ಸಾಹಿತ್ಯದ ಸಂಪುಟಗಳನ್ನು ನಾವಿಲ್ಲಿ ಕಾಣ್ತೀವಿ. ಮಧ್ಯಾಹ್ನ 1 ಗಂಟೆಯ ಹೊತ್ತಿಗೆ ಏನಿರುತ್ತೆ, ಮಧ್ಯಾಹ್ನದ ಪ್ರಸಾದ ಆರಂಭವಾಗುತ್ತೆ. ಪ್ರತಿನಿತ್ಯವೂ ಹಾಗೂ ವರ್ಷದ 365 ದಿನಗಳು ಕೂಡ ಈ ದಾಸೋಹದ ವ್ಯವಸ್ಥೆ ನಿರಂತರವಾಗಿರುತ್ತದೆ. ಇದಕ್ಕೇನೆಂದರೆ, ಇದು ನಾವು ನಮ್ಮ ಕೂಡಲ ಸಂಗಮದಲ್ಲಿ ಅತ್ಯಂತ ದೊಡ್ಡ ಒಂದು ಸಮಾರಂಭದ ಸ್ಥಳ ಇದು. ಈ ರಾಜ್ಯ ಮಟ್ಟದ ಹಾಗೂ ರಾಷ್ಟ್ರ ಮಟ್ಟದ ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳೇನಾದರೂ ನಡೆದರೆ, ಬಹು ಸಂಖ್ಯೆಯಲ್ಲಿ ಜನರೇನಾದರೂ ಕೂಡಿದರೆ ಅಂತ ಎಲ್ಲ ಜನರಿಗೂ ಕೂಡ ಆಸನದ ವ್ಯವಸ್ಥೆ ಮಾಡಿರುವಂಥದ್ದು ಒಂದು ವಿಶೇಷ. ಇಲ್ಲಿ ಸರಿಸುಮಾರು ಒಂದು 20ರಿಂದ 25 ಸಾವಿರ ಜನರಷ್ಟು ಕೂಡ ಇಲ್ಲಿ ಏನು ಕಾರ್ಯಕ್ರಮವನ್ನ ಅಟೆಂಡ್ ಮಾಡ್ಬೋದು. ಅಷ್ಟು ಆಸನದ ವ್ಯವಸ್ಥೆಗಳು ಕೂಡ ಇಲ್ಲಿದೆ. ಈ ಒಂದು ಸಭಾಭವನಕ್ಕೆ ಏನಿದೆ, 4 ಮುಖಗಳಿದೆ. 4 ಮುಖಗಳು ಕೂಡ ಒಂದು ಎಂಟ್ರೆನ್ಸ್ ಬಾಗಿಲು ತರನೇ ಇದೆ. 4 ಭಾಗ ಏನು ಪ್ರವೇಶ ದ್ವಾರಗಳಿಗೆ ಶರಣರ ಹೆಸರುಗಳನ್ನ ಇಟ್ಟಿರೋದನ್ನ ನಾವು ಕಾಣ್ತೀವಿ. ಇದೇನಿದೆ, ಇದು ಹಿಂಬದಿ. ಹೌದಾ? ಇದ್ರ ಆಕ್ಚುಲಿ ಮುಂಬದಿ ಏನಿದೆ, ಮುಂಭಾಗದಲ್ಲಿದೆ. ಏನ್ ಅಂಬರೀಶ್ ದೊಡ್ಡದು, ಇಡೀ ನಾನು ನೋಡಂಗೆ ಎಲ್ಲಿ ದೊಡ್ಡ ಸಭಾಂಗಣ ನೋಡಿಲ್ಲ. ಬಿಜಾಪುರ ಗೋಲಗುಮ್ಮಟವನ್ನು ಹೊರತುಪಡಿಸಿದ್ರೆ ಇಡೀ ಏಷ್ಯಾದಲ್ಲೇ ಅತ್ಯಂತ ದೊಡ್ಡ ಗುಮ್ಮಟ ಇದಾಗಿದೆ. ಹೌದಾ? ಇದನ್ನ ಏನಂದ್ರೆ ವಿಶೇಷವಾಗಿ ವಿದೇಶಿ ಶೈಲಿಯ ಒಂದು ಶಿಲ್ಪಕಲೆಗಳನ್ನ ಇಲ್ಲಿ ಏನು ಅಳವಡಿಸಿಕೊಂಡಿದ್ದಾರೆ. ರೋಮನ್ ಶೈಲಿ ಆಗಿರ್ಬೋದು, ಕ್ಯಾಥೋಲಿಕ್ ಶೈಲಿ ಆಗಿರ್ಬೋದು, ನಮ್ಮ ದೇಶಿ ಚಾಲುಕ್ಯ ಶೈಲಿ ಕೂಡ ಇಲ್ಲಿ ಏನು ಮಾಡಿದ್ದಾರೆ, ಬಳಸ್ಕೊಂಡಿದ್ದಾರೆ. ಅಂಥ ಶೈಲಿಗಳಲ್ಲಿ ನಿರ್ಮಾಣವಾಗಿರುವಂಥ ಈ ಬೃಹತ್ತಾಕಾರದ ಒಂದು ಏನು ಸಭಾ ಮಂಟಪ ಇದೆ. ಇಲ್ಲಿ ಏನು ರಾಜ್ಯ ಮಟ್ಟದ, ವಿಶ್ವ ಮಟ್ಟದ ಹಾಗೂ ರಾಷ್ಟ್ರ ಮಟ್ಟದ ಒಂದು ಏನು ಕಾರ್ಯಕ್ರಮಗಳು ಇಲ್ಲಿ ನಡೀತವೆ. ಇಲ್ಲಿರುವಂಥ ನೀವು ಇಲ್ಲಿ ಏನು ಕುರ್ಚಿಗಳನ್ನು, ಆಸನಗಳನ್ನು ನೋಡ್ತಾ ಇರ್ಬೋದು. ಬಹುತೇಕ ಒಂದು 15ರಿಂದ 20 ಸಾವಿರ ಜನಸಂಖ್ಯೆ ಕೂಡಿದ್ರೂ ಕೂಡ ಈ ಕಾರ್ಯಕ್ರಮದಲ್ಲಿ ಏನು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬಹುದು. ಓಪನ್ ಸ್ಪೇಸ್ ತರ ಇದೆ. ಓಪನ್ ಸ್ಪೇಸ್ ತರನೇ ಇದೆ. ಸಭಾಂಗಣ ಸ್ಪೆಷಾಲಿಟಿ ನಾನು ನೋಡಿದ್ದೆ ಏನು ಗೊತ್ತಾ, ಓಪನ್ ಸ್ಪೇಸ್, ಗಾಳಿ ಬೆಳಕು, ಎಷ್ಟು ಕ್ರೌಡ್ ಇದ್ರೂ ಏನೂ ಆಗಲ್ಲ. ಸರಿಸುಮಾರು ಒಂದು 5,000ಕ್ಕೂ ಹೆಚ್ಚು ಆಸನಗಳಿವೆ ಇಲ್ಲಿ. ಅಂದ್ರೆ ಅವೇನು ಫಿಕ್ಸ್ ಆಸನಗಳು, ತೆಗೆಯಕ್ ಬರಲ್ಲ. ಇದೊಂದು ಇದರಲ್ಲಿ ವಿಶೇಷ. ಇಲ್ಲಿ ಇತ್ತೀಚೆಗೆ ಬಸವ ಜಯಂತಿಯ ಕಾರ್ಯಕ್ರಮವನ್ನ ಮಾನ್ಯ ಏನು ಕರ್ನಾಟಕ ಸರ್ಕಾರ ಇಲ್ಲೇ ಒಂದು ಆಚರಿಸ್ತು. ಪ್ರತಿ ವರ್ಷ ಇನ್ಮೇಲೆ ಏನು ಮಾಡ್ತಾರೆ, ಇಲ್ಲೇ ಬಸವ ಜಯಂತಿಯನ್ನು ಆಚರಿಸಬೇಕೆಂದು ಏನು ಮಾನ್ಯ ಸಿದ್ದರಾಮಯ್ಯನವರು ಇಲ್ಲಿ ಆದೇಶ ಹೊರಡಿಸಿದ್ದಾರೆ. ಅದರಂತೆ ಬಸವ ಜಯಂತಿಯನ್ನ ಆಚರಿಸ್ತಾರೆ. ನಾವು ವಚನಗಳನ್ನ ನೋಡ್ಬೇಕಲ್ಲ. ಹಾಗಾದ್ರೆ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ಏನು ಮಾಡಿದೆ, ಶರಣ ಸಾಹಿತ್ಯ ಭಂಡಾರ ಹಾಗೂ ಸಂಶೋಧನಾ ಕೇಂದ್ರ ಅಂತಂತಂದು ವಚನ ಸಾಹಿತ್ಯವನ್ನ ಗಮನದಲ್ಲಿರಿಸಿಕೊಂಡು ವಚನ ಸಾಹಿತ್ಯದ ಕುರಿತಂತೆ ಏನು ಮಾಡಿದೆ, ಒಂದು ವಿಶೇಷವಾದಂಥ ಒಂದು ಗ್ರಂಥಾಲಯವನ್ನ ಮಾಡಿದೆ. ಗ್ರಂಥಾಲಯದಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಪುಸ್ತಕಗಳು ಇಲ್ಲಿ ಲಭ್ಯ ಇದ್ದಾವೆ. ಶಿವಶರಣರ ವಚನ ಹಾಗೂ ಅವರ ಜೀವನ ಚರಿತ್ರೆಯನ್ನು ಕಟ್ಟಿಕೊಡುವಂತಹ ಹಾಗೂ ಅವರ ವಚನಗಳ ವಿಮರ್ಶೆ, ವಚನಗಳ ಅನುವಾದ, ವಚನಗಳ ಒಂದು ಏನು ತತ್ವಾದರ್ಶಗಳು, ಕಾವ್ಯ ದರ್ಶನಗಳು ಏನಿದ್ದಾವೆ ಅವುಗಳನ್ನು ಈ ಗ್ರಂಥಾಲಯದಲ್ಲಿ ನೋಡ್ತೀವಿ. ಅಂದ್ರೆ ಈ ಪೇಪರು, ಮ್ಯಾಗಝೀನು, ನ್ಯೂಸ್ ಪೇಪರು ಎಲ್ಲ ಇದೆ. ಎಲ್ಲ ಬಂದು ಓದ್ಬೋದು ಮುಕ್ತವಾಗಿ. ಹೌದೌದು. ಎಲ್ಲರೂ ಇಲ್ಲಿ ಇರುವಂತ ಕೂಡಲ ಸಂಗಮದವ್ರು ಯಾರು ಬೇಕಾದ್ರೂ ಬಂದು ಇಲ್ಲಿ ಓದ್ಬೋದು, ಮುಕ್ತವಾಗಿ ಓದ್ಬೋದು. ಓಕೆ. ಡಿವೈಡ್ ಮಾಡಿದಿರ ವಚನಗಳು ಇಲ್ಲಿ. ಸಂಪುಟಗಳೇ ಇದೆಯಲ್ಲ. ಹೌದೌದು. ಎಲ್ಲ ರಿಸರ್ಚ್ ಮಾಡೋರಿಗೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿದ್ರೆ, ಸಂಶೋಧನೆಯರಿಗೆ ಇದೊಂದು ಏನು ಸಂಶೋಧನಾ ಕೇಂದ್ರ ಹೇಳಿ ಮಾಡಿಸಿದಂಥ ಒಂದು ಸಂಶೋಧನಾ ಕೇಂದ್ರ. ಈ ಗ್ರಂಥಾಲಯದಲ್ಲಿರುವಂತಹ ಒಂದಿಷ್ಟು ಏನು ಪುಸ್ತಕಗಳ ಒಂದು ಏನು ಆಸ್ತಿ ಇದೆ ನೋಡು, ಇಡೀ ಕರ್ನಾಟಕದಲ್ಲೇ ಸಿಗ್ಲಿಕ್ಕಿಲ್ಲ. ಯಾಕಂದರೆ ವಿಶೇಷವಾಗಿ ಇದು ಶರಣರ ಚಿಂತನೆಗಳನ್ನು ಅಳವಡಿಸಿಕೊಂಡು ಶರಣರ ಒಂದು ವಚನಗಳ ಸಾಹಿತ್ಯದನ್ನೇ ಏನು ಗಮನದಲ್ಲಿರಿಸಿಕೊಂಡು ಮಾಡಿದೆ.
ಫಗು ಹೊಳಕಟ್ಟಿಯವರ ಎಲ್ಲ ವಚನ ಸಾಹಿತ್ಯದ ಸಂಪುಟಗಳು, ಅವರ ಸಮಗ್ರ ಸಾಹಿತ್ಯದ ಸಂಪುಟಗಳನ್ನು ನಾವಿಲ್ಲಿ ಕಾಣ್ತೀವಿ. ಅದೇ ರೀತಿಯಾಗಿ ವಚನ ಸಾಹಿತ್ಯದ ಮಹಾಸಂಪುಟಗಳು ವಿವಿಧ ವ್ಯಾಲ್ಯೂಮ್ಗಳಲ್ಲಿ ಪ್ರಕಟಗೊಂಡಿವೆ. ಎಲ್ಲ ಶರಣರ ವಚನಗಳ ಹಾಗೂ ಅವರ ಜೀವನ ಚರಿತ್ರೆಯನ್ನು ಕಟ್ಟಿಕೊಡುವಂಥ ಒಂದು ಪುಸ್ತಕ ಸಂಗ್ರಹಾಲಯ ಇದಾಗಿದೆ. ತುಂಬಾ ಕಲೆಕ್ಷನ್ ಹಾಗೇನೆ ಇದೆ. ಸಂಪುಟಗಳ ಇದೆಯಲ್ಲ, ಅಂದ್ರೆ ಸೀರೀಸ್ ಆಫ್ ಸೀರೀಸ್ನೇ ಇದೆ. ಸೀರೀಸೇ ಇದೆ. ಯಾರೆಲ್ಲ ಸ್ಟಡಿ ಮಾಡಬೇಕು ಅಥವಾ ಫ್ಯೂಚರಲ್ಲಿ ಏನಾದರೂ ಬಸವಣ್ಣನವ್ರ ಬಗ್ಗೆ ಅಧ್ಯಯನ ಮಾಡಬೇಕು, ವಚನ ಸಾಹಿತ್ಯದ ಬಗ್ಗೆ ಅಧ್ಯಯನ ಮಾಡಬೇಕು ಅನ್ನೋರಿಗೆ ಜೊತೆಗೆ ಭಂಡಾರ, ಜ್ಞಾನ ಭಂಡಾರ ಇಲ್ಲಿದೆ ನೋಡಿ. ನಮ್ಮ ಕೂಡಲ ಸಂಗಮದಲ್ಲಿ ಲೈಬ್ರರಿಲಿ ಸಿಗುತ್ತೆ ನಿಮಗೆ. ರಿಸರ್ಚ್, ಹಳೆ ಪುಸ್ತಕಗಳಿಂದ ಇವಾಗಿನ ಬಂದಂಥ ಎಲ್ಲ ಪುಸ್ತಕಗಳು ಇಲ್ಲಿದೆ. ಕೇವಲ ಕನ್ನಡ ಅಷ್ಟೇ ಅಲ್ಲ, ತಮಿಳು, ತೆಲುಗು, ಮಲಯಾಳಿ ವಚನಗಳು, ವಚನ ಸಾಹಿತ್ಯ ಸಂಪುಟ ಏನಿದೆ ವಿವಿಧ ಭಾಷೆಗಳಲ್ಲಿ ತರ್ಜುಮೆಗೊಂಡಿದೆ. ಉರ್ದು ಇದೆ, ಹಿಂದಿ ಇದೆ. ಪ್ರತಿಯೊಂದು ಭಾಷೆಯಲ್ಲಿ ಕೂಡ ವಚನ ಸಾಹಿತ್ಯ ತರ್ಜುಮೆಗೊಂಡು ಓದುವವರಿಗೆ, ಅಭ್ಯಾಸ ಮಾಡುವವರಿಗೆ ಇದೊಂದು ಉತ್ತಮವಾದಂತಹ ಗ್ರಂಥಾಲಯವಾಗಿದೆ. ಅಂದರೆ ನಮ್ಮ ಬಸವಣ್ಣನವರು ಕಲ್ಯಾಣ ಕ್ರಾಂತಿಯಿಂದ ಕ್ರಾಂತಿ ಎಲ್ಲ ಆರಂಭ ಮಾಡ್ತಾರಲ್ಲ, ಅವಾಗ ಅವರು ಶಿವಶರಣೆಯರು ಎಲ್ಲೆಲ್ಲಿಗೆಲ್ಲ ಹೋಗ್ತಾರೆ? ಇಡೀ ದೇಶಾದ್ಯಂತ ಅವರು ಏನು ಚದುರಿ ಹೋಗ್ತಾರೆ. ಆ ಮಾರ್ಗ ಮಧ್ಯದಲ್ಲಿ ಒಂದಿಷ್ಟು ಜನರು ಏನು ಮಾಡ್ತಾರೆ, ಲಿಂಗೈಕ್ಯ ಆಗ್ತಾರೆ. ಹೌದಾ? ಆದಾಗ್ಯೂ ಕೂಡ ಏನು ಮಾಡ್ತಾರೆ, ಎಷ್ಟೋ ಜನ ಶರಣರು ಇದೊಂದು ವಚನ ಸಾಹಿತ್ಯವನ್ನು ಹೇಗಾದರೂ ಮಾಡಿ ಸಂಗ್ರಹಿಸಲೇಬೇಕಂತಂದು ಇಂಥದೇ ಪ್ಲೇಸ್ಗಳನ್ನು ನಾವು ಗುರುತಿಸೋಕ್ಕೆ ಕಷ್ಟ ಸಾಧ್ಯ. ಯಾಕಂತಂತಂದರೆ ಎಲ್ಲ ದೇಶದ ಎಲ್ಲ ಮೂಲೆಗಳಲ್ಲೂ, ದೇಶದ ಎಲ್ಲ ಭಾಗಗಳಿಗೂ ಶರಣರು ಹರಿದು ಹಂಚಿ ಹೋದರು ಅಂತಂದು ಇತಿಹಾಸದ ಪುಟಗಳಲ್ಲಿ ಇಲ್ಲಿವರೆಗಾದರೂ ದಾಖಲಾಗಿದೆ. ಕರ್ನಾಟಕ ಮಾತ್ರ ಅಲ್ಲ, ಇಡೀ ಹೌದು. ನೀವು ಮಹಾರಾಷ್ಟ್ರಕ್ಕೆ ಹೋದ್ರೂ ಅಥವಾ ಆಂಧ್ರ ಪ್ರದೇಶ, ತೆಲಂಗಾಣ, ಈ ಯಾವುದೇ ಇದಕ್ಕೆ ಹೋದ್ರೂ ಶರಣರ ತತ್ವಾಚರಣೆಗಳು ಇಂದಿಗೂ ಕೂಡ ಇವೆ. ಓಕೆ, ಇದು ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ಅವರು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವಾಗ ನಾವು ಕರ್ನಾಟಕದಲ್ಲಿ ಹೇಳ್ತೀವಿ ಬಸವಣ್ಣನವರು, ಅದೇ ರೀತಿ ತಮಿಳ್ನಾಡು ಇದರಲ್ಲಿ ಬಸವಣ್ಣನವರ ಥರ ವಚನಗಳ ಮುಖಾಂತರ ಸಾರಿದವರು ಈಗ ಏನಾಗುತ್ತೆ ಅಂತಂದರೆ ನಮ್ಮ ಇದ್ದಾರೆ ಎಲ್ಲ ಇದ್ದಾರೆ. ಬಸವಣ್ಣನವರ ತತ್ವಗಳನ್ನು ಹೇಗೆ ಅನುಸರಿಸ್ತಾರೋ ಕರ್ನಾಟಕದಲ್ಲಿ, ಅದೇ ರೀತಿಯಾಗಿ ಇವಾಗ ಏನು ನಾವು ನೆಕ್ಸ್ಟ್ ಹೋಗ್ತೀವಲ್ಲ ಬಸವಧರ್ಮ ಪೀಠದಲ್ಲಿ, ಅಲ್ಲಿ ಶರಣ ಮೇಳ ಅಂತ ನಡೆಯುತ್ತೆ. ಜನವರಿ 11ರಿಂದ ಜನವರಿ 15ನೇ ತಾರೀಕುವರೆಗೂ ಪ್ರತಿ ವರ್ಷ ಶರಣ ಮೇಳ ಅಂತ ನಡೆಯುತ್ತೆ. ಸುಮಾರು 1,00,000ಕ್ಕೂ ಅಧಿಕ ಶರಣರು ಅಲ್ಲಿ ಸೇರುತ್ತಾರೆ. ಹೌದಾ? ಇವಾಗಲೂ ಸೇರ್ತಾರೆ. ಏನು ಈ ಪ್ರತಿ ವರ್ಷ ಏನು ಮಾಡ್ತಾರೆ, 1,00,000ಕ್ಕೂ ಅಧಿಕ ಶರಣರು ಸೇರುತ್ತಾರೆ. 5 ದಿವಸ ಕೂಡ ಕಂಟಿನ್ಯೂಸ್ ದಾಸೋಹ ಇರುತ್ತೆ. ಅಲ್ಲಿ ವಿವಿಧ ಚಿಂತನೆಗಳನ್ನು, ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಾರೆ. ಕೇವಲ ಕರ್ನಾಟಕದಿಂದ ಮಾತ್ರ ಅಲ್ಲ, ನೆರೆಯ ಆಂಧ್ರ, ತಮಿಳುನಾಡು, ಕೇರಳ, ತೆಲಂಗಾಣ, ವಿವಿಧ ರಾಜ್ಯಗಳಿಂದ ಎಲ್ಲ ಶರಣರು ಬಂದು ಆ 5 ದಿನಗಳ ಕಾಲ ಇಲ್ಲಿ ತಂಗಿ ನಂತರ ಏನು ಮಾಡ್ತಾರೆ, ಶರಣರ ಚಿಂತನೆಗಳಿಗೆ ಅನುಗುಣವಾಗಿ, ಶರಣರ ಕಾರ್ಯಕ್ರಮಗಳಿಗೆ ಅನುಗುಣವಾಗಿ, ಶರಣರ ಏನು ದಾಸೋಹದ ಪರಿಕಲ್ಪನೆ ಇದೆ, ಸಮಾನತೆಯ ಪರಿಕಲ್ಪನೆ ಇದೆ, ಈ ಮಹಾಮನೆಯ ಪರಿಕಲ್ಪನೆ ಇದೆ, ಆ ಎಲ್ಲವುಗಳನ್ನು ಆ 5 ದಿನಗಳವರೆಗೆ ನಿಜಕ್ಕೂ ಅವರು ಕಾರ್ಯಕ್ರಮದ ಮೂಲಕ ಅಕ್ಷರಶಃ ಪಾಲಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾರೆ. ಅಂದರೆ ದಾಸೋಹ ಭವನಕ್ಕೆ ಕರ್ಕೊ ಬಂದಿದ್ದೀರಾ. ಅಂದಾಜು ಇಲ್ಲಿ ದಿನನಿತ್ಯ ಎಷ್ಟು ಜನ ಊಟ ಮಾಡ್ತಾರೆ, ಹೀಗೆ ಏನೋ ಎಷ್ಟು ಗಂಟೆಗೆ ಆರಂಭ ಆಗುತ್ತೆ? ಇದು ಸರಿಸುಮಾರಾಗಿ ಏನಂತಂದರೆ, ಅಡುಗೆ ಮಾಡುವವರು ತಮ್ಮ ದಿನನಿತ್ಯದ ಕಾರ್ಯದಲ್ಲಿ ತೊಡಗ್ತಾರೆ. ಮಧ್ಯಾಹ್ನ 1 ಗಂಟೆಯ ಹೊತ್ತಿಗೆ ಏನಿರುತ್ತೆ, ಮಧ್ಯಾಹ್ನದ ಪ್ರಸಾದ ಆರಂಭವಾಗುತ್ತೆ. ತದನಂತರ ಮತ್ತೆ ಏನು ಸಂಜೆ ಟೈಮ್ನಲ್ಲಿ ರಾತ್ರಿ ಪ್ರಸಾದಕ್ಕಂತಂದು 8 ಗಂಟೆಗೆ ಇಲ್ಲಿ ಪ್ರಸಾದ ಆರಂಭವಾಗುತ್ತೆ. ಅಂದರೆ ದಿನನಿತ್ಯ 2 ಬಾರಿ ಮಧ್ಯಾಹ್ನದ ಪ್ರಸಾದ ಹಾಗೂ ಸಂಜೆಯ ಪ್ರಸಾದ, ಎರಡು ರಾತ್ರಿಯ ಹೊತ್ತಿನ ಪ್ರಸಾದ ಅಂತಂದು 2 ಪಾಳಿಯಲ್ಲಿ ಇಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿರೋದನ್ನು ನಾವಿಲ್ಲಿ ಕಾಣ್ತೇವೆ. ಇಲ್ಲಿ ಒಳಗಡೆ ಬಂದಾಗ ಇಷ್ಟು ಸುಸಜ್ಜಿತ ವ್ಯವಸ್ಥಿತವಾದಂತಹ ಭೋಜನಾಲಯ. ಹೌದೌದು. ಸುಮಾರು 1500ಕ್ಕೂ ಹೆಚ್ಚು ಜನರು ಈ ಒಂದು ಏನು ಭೋಜನಾಲಯದಲ್ಲಿ ಕುಂತು ಪ್ರಸಾದವನ್ನು ಸ್ವೀಕರಿಸಬಹುದು. ಇದೊಂದು ಈ ಕೂಡಲ ಸಂಗಮದ ವೈಶಿಷ್ಟ್ಯತೆ. ಯಾಕಂದರೆ ಹಿಂದೆ ಕಲ್ಯಾಣದಲ್ಲಿ ಏನಿತ್ತು, ಮಹಾಮಣಿಯ ಪರಿಕಲ್ಪನೆ ಇತ್ತು. ಮಹಾಮಣಿಯಲ್ಲಿ ಏನು ಮಾಡ್ತಿದ್ರು, ಹಸಿದು ಬಂದವರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತಿದ್ರು. ಅದೇ ರೀತಿಯಾಗಿ ಬಸವಣ್ಣನವರ ಏನು ಒಂದು ಚಿಂತನೆಗಳನ್ನು ಇಟ್ಟುಕೊಂಡು ಕೂಡ ಕೂಡಲ ಸಂಗಮದಲ್ಲಿ ಕೂಡ ಎಲ್ಲ ಪ್ರವಾಸಿಗರಿಗಾಗಲಿ, ಹಸಿದು ಬಂದ ಭಕ್ತರಿಗಾಗಲಿ ದಾಸೋಹದ ವ್ಯವಸ್ಥೆ ಇರಲಿ ಅನ್ನುವ ಕಾಲಕ್ಕೆ ಏನು ಮಾಡಿದ್ದಾರೆ, ಪ್ರತಿನಿತ್ಯವೂ ಹಾಗೂ ವರ್ಷದ 365 ದಿನಗಳು ಕೂಡ ಈ ದಾಸೋಹದ ವ್ಯವಸ್ಥೆ ನಿರಂತರವಾಗಿರುತ್ತದೆ. ಇಲ್ಲಿ ದಾಸೋಹವನ್ನು ನೋಡುವಾಗ ವಿವಿಧ ದಾನಿಗಳು ಕೂಡ ಏನು ಮಾಡಿದ್ದಾರೆ, ದಾಸೋಹ ಭವನಕ್ಕೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ದಾಸೋಹದ ದೇಣಿಗೆಯನ್ನು ನೀಡಿದ್ದಾರೆ. 50,000 ಆಗಲಿ, ಲಕ್ಷ ಆಗಲಿ ಹಾಗೂ 10 ಲಕ್ಷವರೆಗೂ ಕೂಡ ಇಲ್ಲಿ ಏನು ಮಾಡಿದ್ದಾರೆ, ದಾಸೋಹಿಗಳು ಧನ ಸಹಾಯದೊಂದಿಗೆ ಮತ್ತು ಏನು ಮಾಡ್ತಾರೆ, ಕಾಳು ಕಡಿಗಳನ್ನು, ನಂತರ ದವಸ ಧಾನ್ಯಗಳನ್ನು ಕೂಡ ದಾಸೋಹಕ್ಕೆ ಇಲ್ಲಿ ದೇಣಿಗೆಯನ್ನಾಗಿ ನೀಡ್ತಾರೆ. ಯಾವತ್ತೂ ರಜೆ ಇಲ್ಲ, ಯಾವತ್ತು ದಿನನಿತ್ಯ ಇರುತ್ತೆ.
ಪ್ರತಿನಿತ್ಯ ದಾಸೋಹ. ಏನು ಮಧ್ಯಾಹ್ನಕ್ಕೆ ಏನು ಇರುತ್ತೆ? ಅನ್ನ ಸಾಂಬಾರ್. ಮಧ್ಯಾಹ್ನಕ್ಕೆ ಏನಂತಾರೆ, ಒಂದು ತರ ಸ್ವೀಟ್ ಇರುತ್ತೆ, ಸ್ವೀಟ್ ಒಂದು ತರ ಕಂಪಲ್ಸರಿ. ಸ್ವೀಟ್ ಇರುತ್ತೆ. ಅನಂತರ ಅನ್ನ ಸಾರು ಕಂಪಲ್ಸರಿ ಆಗಿರುತ್ತೆ. ರಾತ್ರಿ ರಾತ್ರಿ ಕೂಡ ಸೇಮ್, ಅನ್ನ ಸಾಂಬಾರು ಇರುತ್ತೆ, ಒಂಥರ ಯಾವುದಾದ್ರೂ ಸ್ವೀಟ್ ಇರುತ್ತೆ. ಹೌದಾ? ಶರಣರ ಚಿಂತನೆ ಅಂದರೆ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅಂತಂದು. ಹೌದಾ? ಅಂಥ ಶರಣರ ಚಿಂತನೆಗಳನ್ನೇ ಇಲ್ಲಿ ಏನು ಅನುಸರಿಸುತ್ತಾ ಬಂದಿರೋದ್ರಿಂದ ಇಲ್ಲಿ ದಾಸೋಹ ಭವನದ ಕಟ್ಟಡವನ್ನು ಕಟ್ಟಿದ್ದಾರೆ. ಈ ದಾಸೋಹ ಭವನ ನಮಗೆ ನೋಡಲಿಕ್ಕೆ ಯಾವ ಥರ ಇದೆ ಅಂತಂತಂದರೆ ಪಿರಮಿಡ್ ಶೇಪ್ದಲ್ಲಿದೆ. ನೀವು ಹೊರಗಿನಿಂದ ನೋಡ್ಬೋದು, ಹಾಗೆ ಒಳಗಿಂದ ಕೂಡ ನೋಡ್ಬೋದು. ಒಂದು ಪಿರಮಿಡ್ ಶೈಲಿಯಲ್ಲಿದೆ. ಅದೇ ರೀತಿಯಾಗಿ ಜಪಾನ್ ವಾಸ್ತುಶೈಲಿಯಲ್ಲಿ ಇದನ್ನು ನಿರ್ಮಿಸಿದ್ದಾರೆ. ಸುಮಾರು 131 ಲಕ್ಷ ಅಷ್ಟು ಒಂದು ವೆಚ್ಚವನ್ನು ಈ ದಾಸೋಹ ಭವನಕ್ಕೆ ಏನು ಖರ್ಚು ಮಾಡಿ, ಇಂಥ 131 ಲಕ್ಷ, ಲಕ್ಷದಲ್ಲಿ 1,31,000 ಆ ಥರ ಹೇಳ್ತಾ ಇದ್ದೀನಿ. ಅಷ್ಟು ಲಕ್ಷಗಳನ್ನು ಖರ್ಚು ಮಾಡಿಬಿಟ್ಟು ಇದೊಂದು ಏನು ಇಂಥ ಒಂದು ವ್ಯವಸ್ಥಿತವಾದಂಥ ಒಂದು ಕಟ್ಟಡವನ್ನು ನಿರ್ಮಿಸ್ತಾರೆ. ಅಂದ್ರೆ ಕೂಡಲ ಸಂಗಮಕ್ಕೆ ಯಾರೇ ಬಂದ್ರು ಉಪವಾಸ ಹೋಗಲ್ಲ? ಇಲ್ಲ, ಯಾರೇ ಉಚಿತ ಅನ್ನ ಸಮರ್ಪಣೆ ಆಗುತ್ತೆ. ದಾಸೋಹ ಅಂತಂತಂದ್ರೆ ಉಚಿತ. ಓಕೆ, ಏನ್ ಮಾಡ್ತಾ ಇದ್ರೆ? ಏನ್ ಅಡಿಗೆ ಇದೆ ಇವತ್ತು? ಓ, ಎಲ್ಲ ಸಿಸ್ಟಮೆಟಿಕ್. ಹೌದೌದೌದು. ಏನ್ ಬಾಯ್ಲ್ ಆಗ್ತಾ ಇದೆಯಲ್ಲ? ಬೇಳೆನಾ ಇದು? ಓಕೆ. ಅಂದ್ರೆ ಒಲೆಯಿಂದ ಮಾಡ್ತಾ ಇರೋದು? ಏನು ಹಾಕಿದಿರಲ್ಲ, ಏನಿದು? ಇದು ಬೇಳೆ ಹಾಕಿದ್ದೀವಿ. ಏನ್ ಅಡಿಗೆ ಇವತ್ತು? ಸ್ಪೆಷಲ್ ಏನ್ ಸಾಂಬಾರು? ಸ್ಪೆಷಲ್ ಏನಿಲ್ಲ, ಬೇಳೆ ಇಟ್ಟು ಎಲ್ಲ ಕೂಡೆ ಮಾಡಿದ್ದು, ದಿನ ಮಾಡಿದ್ದು, ಮತ್ತೆ ಸ್ಪೆಷಲ್ ಏನು ಇರಂಗಿಲ್ಲ. ತರಕಾರಿ ಸಾಂಬಾರು? ಹ್ಞೂ, ತರಕಾರಿ. ಬೇಳೆ ಕುಡಿತಾ ಇದೆ. ಆ ಕಡೆ ಈಗ ಅಕ್ಕಿ ಹಾಕ್ಬೇಕ್ರಿ, ಇದು ಓದಾಡಿಂದ ಹಾಕ್ಬೇಕು ಅಕ್ಕಿ. ಒಂದಿನಕ್ಕೆ ಎಷ್ಟು ಕೆಜಿ ಅಕ್ಕಿ ಹಾಕ್ತೀರಾ? ಒಂದು ದಿನಕ್ಕೆ ಈ ಜನ ನೋಡ್ಕೊಂಡು ಹಾಕ್ತೀವಿ ಮೇಡಮ್. ಚುನಾಯಿಗೆ ಸ್ಟಾರ್ಟಿಂಗ್ ಅಂಕರ ಒಂದು 26 ಕೆಜಿದು ಒಂದು ಪ್ಯಾಕೆಟ್ ಹಾಕ್ತೀನಿ ಫಸ್ಟ್ಗೆ. ಮತ್ತು ಜನ ಹೆಂಗೆ ಬರ್ತಾರೆ ಹಂಗೆ ಮಾಡಿಕೊಡ್ತೀನಿ. ಅಂದಾಜು ಎಷ್ಟು ಬರ್ತಾರೆ ಡೈಲಿ? ಅಂದಾಜು ಅಂತಂದ್ರೆ ಈ ಸಾಯಂಕಾಲ ಬೆಳಗ್ಗೆ ಅಂಕರ ಒಂದು ಏನಿಲ್ಲ ಅಂದ್ರೆ 300ರಿಂದ 400 ಜನ ಹೆಚ್ಚು ಕಮ್ಮಿ ಆಗ್ತೈತಿ ಬೆಳಗ್ಗೆ ಆಗಲಿಗೆ. ಒಟ್ಟು 300ರಿಂದ 400 ಜನ ಬರ್ತಾರೆ. ಅವ್ರು ಹೆಂಗೆ ಜನ ಬರ್ತಾರೆ ಹಂಗೆ ನಾವು ಅಡುಗೆ ಮಾಡಿಕೊಡ್ತೀನಿ. ಹಾಕಿ ಸ್ಟಾಕೆ ಮಾಡಂಗಿಲ್ಲ ಒಮ್ಮೆಗೆ. ನೀರು ಓದಾಡ್ತಾನೆ 15 ನಿಮಿಷದಾಗ ರೆಡಿ ಆಗುತ್ತೆ. ಹ್ಞೂ, ಆಚೆ ಕಡೆ ಮಾಡಕತ್ತಿದ್ದೆ. ಹಾಂ, ಸೌದಿಲ್ಲ ರೀ ಒಟ್ಟು. ಗ್ಯಾಸ್ ಉಪಯೋಗ ಅಂತಂದ್ರೆ ಮ್ಯಾಲ ಸದ್ಕಕ್ಕೆ ಅಷ್ಟೇ ಗ್ಯಾಸ್ ಉಪಯೋಗ ಮಾಡ್ತೀನಿ ಮೇಡಮ್. ಹ್ಞೂ, ಉಳಿತಲ್ಲಿ ಏನೂ ಮಾಡಲ್ಲ. ಹ್ಞೂ, 2 ಸೇರಿ. ಸಾಂಬಾರು ಅಂಕರ 50 ಕೆಜಿ ಬಗುನಿ 2 ಹೊತ್ತಾಗಟ್ಟ ಮಾಡ್ತೀವಿ. ಅನ್ನ ಒಂದೇ ಮಂದಿ ನೋಡ್ಕೊಂಡು ಅಕ್ಕಿ ಹಾಕಿಕೊಡ್ತಿದ್ರು. ಆಚೆ ಕಡೆ ಮಾಡಕತ್ತಿದ್ರು. ಈಗ ಒಗ್ಗರಣೆ ಕೊಡಕತ್ತಿದ್ದಾರೆ ಅದಕ್ಕೆ. ಹಾಂ, ಇದು ಹಾಕ್ಕೊಂಡಿಂದ ಅದನ್ನ ಬೇಳೆ ಹಿಟ್ಟು ಹಾಕ್ಕೊಂಡು ಬೇಳೆ ತಂದು ಹಾಕ್ತೀವಿ. ಹಾಂ ಹಾಂ, ಅಷ್ಟು ಬೇಕು. ನಾವು ಅನ್ನಕ್ಕೆ ಉಪ್ಪು ಹಾಕಂಗಲ್ಲ. ಇಲ್ಲೇ ಸಾಂಬಾರಿಗೆ ಉಪ್ಪು ಇದು ಮಾಡೋದು. ಹುಂಚಿ ಹುಳಿ ಅದು ಹಾಕಿ. ಹಾಂ, ಬಕೆಟ್ ಗಟ್ಟಲೆ ಸ್ವಲ್ಪ ಆಗ ನಡಲ್ಲ. ಎಷ್ಟು ಕೆಜಿ ಪಾತ್ರೆ ಇದೆ? 50 ಕೆಜಿ ಇದೆ. ಇದು 1 ಕ್ವಿಂಟಲ್ ಐತಿ. 100 ಕೆಜಿ ಐತಿ. ಇವತ್ತಿಗೆ ಸಾಂಬಾರ್ ಇದು. ಹಾಂ, ಬೆಳಗ್ಗೆ ಮಧ್ಯಾಹ್ನಕ್ಕೆ ರಾತ್ರಿ ಕೂಡ. ಈ ಕಡೆ ಇದು ನೀರು, ಬಿಸಿ ನೀರು ಕಾಸ್ಕೊಂಡಿದ್ದು. ಹಾಂ, ಇದು ನೀರು ಕಂಟಿನ್ಯೂ ಇದ್ದಿದ್ದೆ. ಇದು ಅಂದ್ರೆ ಯಾವ ಸಮಯದಲ್ಲಿ ಜಾಸ್ತಿ ಎಷ್ಟು ಅಡುಗೆ ಮಾಡಿದ್ದೀರಾ? ಅದು ಇಷ್ಟ ಅಂತ ಹೇಳ್ತಂಗಿಲ್ಲ. ನಮ್ಗೆ ಆಗ ಸೆಪ್ಟೆಂಬರು ಅಕ್ಟೋಬರ್ ಸಾಲಿ ಹುಡ್ರ ಸೀಸನ್ ಇರ್ತಲ್ಲ ಮೇಡಮ್, ಅವಾಗ ಜನ ಜಾಸ್ತಿ. ಈ ಶ್ರಾವಣ ಇತ್ತಲ್ಲ, ಸೋಮವಾರ ಆಯ್ತಾರ ಜನ ಜಾಸ್ತಿ. ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಂತ ಯಾವಾಗ ಅಡುಗೆ ಮಾಡಿರೋದು? ನವಂಬರ್ ಡಿಸೆಂಬರ್ದಾಗ ಅಷ್ಟು ಆಗಲ್ಲ. 5,000 ರೂಪಾಯಿ ಜನ ಆಗ್ಬೋದು, ಅಷ್ಟು ಕಮ್ಮಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.